ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹಿರೇಬಿದ್ರಿ ಗ್ರಾಮದ ಸುತ್ತಮುತ್ತ ಮೊನ್ನೆ ಆನೇಕಲ್ ಸಮೇತ ಸುರಿದ ಭಾರೀ ಮಳೆಯಿಂದ ಸಾವಿರಾರು ಎಕ್ರೆ ಅಡಿಕೆ ಭತ್ತದ ಬೆಳೆ ಸಂಪೂರ್ಣ ನಾಶ. ಈ ಕುರಿತು ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್, ಜೆಡಿಎಸ್ ಪಕ್ಷದ ಮುಖಂಡ ಮಂಜುನಾಥ್ ಗೌಡಶಿವಣ್ಣನವರ ಹಾಗೂ ತಾಲೂಕಾ ದಂಡಾಧಿಕಾರಿ, ಕೃಷಿ ಇಲಾಖೆ ಅಧಿಕಾರಿ ಸೇರಿ ಹಲವು ರಾಜಕೀಯ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಅನ್ನದಾತನ ನೆರವಿಗೆ ನಿಲ್ಲಬೇಕು. ಎಕರೆಗೆ 40,000 ರೂಪಾಯಿ ಇಂದ 50,000 ರೂಪಾಯಿಗಳವರೆಗೆ ಪರಿಹಾರ ಧನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸರ್ಕಾರ ಜೀವಂತ ಐತಿ, ನೀವೆಲ್ಲರೂ ಜೀವಂತ ಇದೀರಿ ಅಂತ ತೋರಿಸಬೇಕು ಅನ್ನೋದಾದ್ರೆ 40,000 ರೂಪಾಯಿ ಒಂದ್ ಎಕರೆ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು, ಅಡಿಕೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ತಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ. ಎಲ್ಲರೂ ಸೇರೆ ಹೋರಾಟಗಳನ್ನು ಮಾಡ್ತೇವೆ. ನಿಮಗೆ ಗೊತ್ತಿರಲಿ, ಈ ರೈತಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಗೊತ್ತಿಲ್ಲ. ಈ ರೈತಗೆ ಭತ್ತ ಗೊತ್ತು, ನೆಲ ಗೊತ್ತು, ನೀರು ಗೊತ್ತು, ಪ್ರಕೃತಿ ಗೊತ್ತು. ನಾವು ಈ ರೈತನ ಸಲುವಾಗಿ ಹೋರಾಟ ಮಾಡ್ತೇವೆ. ಚುನಾವಣೆ 2028 ಇದೆ. 2028ರ ನೋಡನ್ರಿ ಅದನ್ನ. ಈಗ ಈ ರೈತನ ಸಲುವಾಗಿ ಹೋರಾಟ ಮಾಡನ್ರಿ, ಇವನು ಅನ್ನದ ಸಲುವಾಗಿ ಹೋರಾಟ ಮಾಡನ್ರಿ. ನಿಮಗೆ ಗೊತ್ತಿರಲಿ, ಈಗ ನನ್ನ ಸ್ನೇಹಿತ ಹೇಳ್ತಾ ಇದ್ದ, ನಮ್ಮ ಅಕ್ಕನ ಡೆಲಿವರಿ ಇದೆ, 1 ಲಕ್ಷ ರೂಪಾಯಿ ಸಾಲ ಮಾಡೀನಿ 6 ಎಕರೆ ನಂಬಿ. ಆ 1 ಎಕರೆ ಈ ಪೀಕಿಗೆ ಎಲ್ಲದು ಸೇರಿ 4.5 ಲಕ್ಷ ಈಗ ನನ್ನ ಸಾಲ ಆಗೈತೆ. ಈಗ ಯಾರು ತೀರಿಸ್ಬೇಕು ಅದನ್ನ ಸಾಲ? ಎಲ್ಲಿಂದ ತೀರಿಸ್ಬೇಕು? ಅಟ್ಲೀಸ್ಟ್ ನೀವು ಮಧ್ಯಂತರ ಪರಿಹಾರ ಎಕರೆಗೆ 40,000 ರೂಪಾಯಿ ನೀವು ಕೊಟ್ರಿ ಅಂದ್ರೆ 6-4 24 2.5 ಲಕ್ಷ ರೂಪಾಯಿ ಒಂದು ಅಟ್ಲೀಸ್ಟ್ ಆ ಹೊಲಕ್ಕೆ ಹಾಕಿರೋ ಬಂಡವಾಳ ಒಂದು ಸಾಲ ಒಂದು ತೀರಿಸಿ ಅಂತ ಮುಂದೆ ಮತ್ತೆ ಅವನ ಜೀವನ ಮಾಡಕ್ಕೆ ಅವ್ನು ಏನ್ ಬೇಕದ್ ಮಾಡ್ತಾನ. ರಾಜಕಾರಣ ಮತ್ತು ರಾಜಕೀಯ ವ್ಯವಸ್ಥೆ ಆ ಸಂದರ್ಭ ಇರ್ತದೆ. ಆ ಸಂದರ್ಭದಾಗ ಮಾಡೋದೆ. ನಾವೆಲ್ಲ ಸನ್ಯಾಸಿಗಳಲ್ಲ, ರಾಜಕಾರಣಿಗಳೇ. ನಮ್ಮ ರೈತರು, ನನ್ನ ತಾಲೂಕಿನ ರೈತರು, ಇವ್ರು ಯಾರು ದುಡ್ದದ್ದು ಅನ್ನ ತಿಂದಾನೇನೋ ನನಗೂ ಗೊತ್ತಿಲ್ಲ. ನಿಮಗೆ ಯಾರ ಮನೆ ಹಾಕಿ ಬಂದೈತಿ ಇವ್ರಾಗ ಗೊತ್ತಿಲ್ಲ. ಇವ್ರದೆಲ್ಲ ರೈತರ ಋಣ ಇಡೀ ನಾಡಿನ ಮೇಲಿದೆ, ಇಡೀ ದೇಶದ ಮೇಲಿದೆ. ಅವ್ರ ಋಣ ತೀರಿಸುವಂತ ಸಂದರ್ಭ ಇದು. ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ. ಆ ರಾಜಕಾರಣವನ್ನು ಎಲ್ಲರೂ ಬದಿಗಿಡೋಣ. ಇಟ್ಟು ಮೊದ್ಲು 40,000 ರೂಪಾಯಿ 1 ಎಕರೆ ಪರಿಹಾರ ಕೊಡ್ರಿ, ಅವ್ರನ್ನ ಬದುಕ್ಸೋಣ. ನಾಳೆ ನಮ್ಮ ಮನೆಯಾಗ ಹಾಕಿರ್ತಾವ. ಅವ್ರು ಬದುಕಲಿಲ್ಲ ಅಂದ್ರೆ ನಮ್ಮ ಮನೆಗೆ ಯಾರ ಮನೆಗೂ ಹಾಕಿರಂಗಿಲ್ಲ ಅನ್ನೋ ಆಗ್ರಹವನ್ನು ಈ ಮುಖಾಂತರ ಹೇಳ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಂಟ್ರಿಮ್ ಪರಿಹಾರವನ್ನ, ಬೆಳೆ ವಿಮೆ ಪರಿಹಾರವನ್ನ ಸುಮಾರು 70 ಕೋಟಿಗೂ ಹೆಚ್ಚು ರೊಕ್ಕನ್ನ ಇಡೀ ರಾಜ್ಯಾದ್ಯಂತ ಕೊಟ್ಟರು. ಇವತ್ತಿನವರೆಗೂ ಆ ಹೊಳ್ಳಿ 2ನೇ ಕಂತನ್ನು ಕೊಡೋ ಯೋಗ್ಯತೆ, ಆ ಅರ್ಹತೆ, ಆ ಶಕ್ತಿ ಇನ್ನೂ ಸರ್ಕಾರಕ್ಕೆ ಬಂದಿಲ್ಲ. ಒಣ ಆರಾಮದಿ ಯಾರು ಕೇಳೋರದಾರ? ನಮಗ್ ಪರಿಹಾರ ಕೊಡ್ರಿ, ನಾವೆಲ್ಲ ಆರಾಮ ಇರ್ತೀವಿ, ಗಟ್ಟಿರ್ತೀವಿ, ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿರ ಬದುಕ್ತಿವಿ. ರೈತ ಬೆಳೆದದ್ದನ್ನ ಯಾರು ಇವತ್ತು ಅವ್ರ GST ಕೊಟ್ರೇನು ಹೊಳ್ಳಿ ಸರ್ಕಾರ ಬದುಕಿದೆ ಅನ್ನೋದಾದ್ರೆ 13 ದಿನದೊಳಗಾಗಿ ಎಕರೆಗೆ 40,000 ರೂಪಾಯಿ ಪರಿಹಾರ ಹಾಕ್ರಿ. ಇಲ್ಲ ನಿಮ್ದು ತೂತ್ ಮಾಡ ತಿನ್ನಕ್ ನೀವೇ ರೆಡಿ ಇರ್ರಿ. ನಾನು ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ. ತಾವು ಈ ಜಾಗಕ್ಕೆ ಸ್ಪಾಟ್ ಬಂದು ನೋಡಿ, ರೈತರ ಕಷ್ಟಗಳನ್ನು ನೋಡಿ, ಏನು ಜಮೀನನ್ನು ನೋಡಿ, ತಕ್ಷಣವೇ ತಾವು ಕೂಡ ಇದರಲ್ಲಿ ಭಾಗವಹಿಸಿ ರೈತರಿಗೆ ಏನು ಕಷ್ಟ ಆಗಿದೆ ಆ ಕಷ್ಟದ ಪರಿಹಾರವನ್ನು ಕೊಡಿಸೋಕೆ ತಾವು ಪ್ರಯತ್ನ ಮಾಡಬೇಕು. ಏನು ಇವತ್ತು ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಮ್ಮ ಹಕ್ಕೋತಾ ಇದೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ರೈತರಿಗೆ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋ ಮುಖಾಂತರ ನಮ್ಮ JDS ಪಕ್ಷದ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ನಾವು ಕಾಲ್ ಮಾಡಿದ್ವಿ. ಅವರು ಸಾಯಂಕಾಲ ಕಾಲ್ ಮಾಡ್ತು ಅಂತ ಹೇಳಿದಾರೆ. ಖಂಡಿತವಾಗಲೂ ಅವ್ರ ಗಮನಕ್ಕೆ ತಂದು ಏನು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನ ಅವ್ರ ಕಡೆಯಿಂದ ಕೂಡ ನಾನು ಮಾಡಿಸ್ತೇನೆ ಅಂತಂದು ಹೇಳ್ತಾ ಇದ್ದೀನಿ. ಧೈರ್ಯ ಕೊಡೋಕೆ ಬಂದ್ರೆ ಆ ಸರ್ಕಾರವೇ ಪ್ರತಿ ಎಕರೆಗೆ 1 ಲಕ್ಷ ಕೊಟ್ರೆ ಅಲ್ಲಿಗೆ ಸಂಪೂರ್ಣವಾಗಿ ಧೈರ್ಯ, ಸಾಂತ್ವನ ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ದಂಗೆ ಇಷ್ಟಪಡ್ತೇನೆ. ಏನು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರಲಿಲ್ಲ, ಯಾಕಂದ್ರೆ ಒಬ್ಬ ತಾಲೂಕಿನ ಗೌರವಾನ್ವಿತ ಶಾಸಕರು. ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ, ತಾವು ಈ ಒಂದು ಹಿರೇಬಿದ್ರಿ ಗ್ರಾಮಕ್ಕೆ ಬಂದು ಪ್ರತಿಯೊಂದು ಜಮೀನು ನೋಡಿಕೊಂಡು ತಕ್ಷಣವೇ ಪರಿಹಾರ ಕೊಡಿಸೋಕೆ ತಾವು ಇದರಲ್ಲಿ ಭಾಗವಹಿಸಿ ಪರಿಹಾರ ಕೊಡಿಸಿದ್ರೆ ತಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತಂದು ಅವ್ರಿಗೆ ಒಂದು ಈ ಮೂಲಕ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬೊಮ್ಮನಹಳ್ಳಿ ಅಂತಾರೆ. ಮೊನ್ನೆ 5 ಗಂಟೆ ಸುಮಾರು ಆನಿಕಲ್ಲು ಮಳೆ, ಗಾಳಿ, ಧೂಳಿ, ಅದ್ರ ಸಲುವಾಗಿ ಬಂದು ಎಲ್ಲ ಭತ್ತೆಲ್ಲ ಕೊಯ್ಯಕ್ಕೆ ಬಂದದ್ದೆಲ್ಲ ಪೂರ ಹಾಳಾಗೈತೆ ರೀ. ಎಕರೆಕ್ಕೆ 50 ಚೀಲ ಭತ್ತ ಬರ್ತದೆ ರೀ, 5 ಚೀಲನೂ ಬರಲ್ಲ ಸರ್. ಅಡಿಕೆ ಸರ, ಒಟ್ಟು ಅಡಿಕೆ ಕಾಯಾಗಿತ್ತು, ಒಟ್ಟು ಅಡಿಕೆ ಹಳ್ಳೆಲ್ಲ ಉದುರಿಬಿಟ್ಟೆ ಸರ್. ಎಲ್ಲ ಹೊಡೆದು ಬಿದ್ದರು, ಕಚ್ಚಾಗ್ಯಾವ ನೋಡಿ ಸರ್. ಅಲ್ಲಿ ಅಡಿಕೆ ಮರಕ್ಕೆಲ್ಲ ಬಿದ್ದುಬಿಟ್ಟೈತೆ ಸರ್. ಈ ಭತ್ತ ಕೊಯ್ಯಕ್ಕೆ ಹೋದ್ರೆ ಸರ್, ಈಗ ಅವರಿಗೆ 3,000 ರೂಪಾಯಿ ತಾಸು ಮಿಷನ್ನರ್ ಕೇಳ್ತಾರೆ ಸರ್. ಇದು 5 ಚೀಲ ಭತ್ತ ಬರಲ್ಲ ರೀ. ಅವು 10 ಚೀಲ ಕಾಳು ಗುತ್ತಿಗೆ ಹಾಕಿದಾವೆ ಸರ್. ಅವ್ರು 10 ಚೀಲ ಕೇಳ್ತಾರೆ ರೀ ಹೊಲ್ದಾರ. ಸ್ವಂತ ಹೊಲ ಅಲ್ಲ, ಬೇರೆ ಹೊಲ್ದಾಗ ನಾವು ಹಾಕಿದ್ರೆ ಮುಂದೆ ಇದಕ್ಕೆ ಎಷ್ಟರಾಗಲಿ ಒಂದು 40,000 ರಿಂದ 50,000 ರೂಪಾಯಿ ಖರ್ಚಂತರೂ
ಮಿನಿಮಮ್ ಬರ್ತದೆ ಸರ್. ಏನಾದ್ರು ಮಾಡಿ ಅಷ್ಟರ ಪರಿಹಾರ ಬಂದರೆ ಚಲೋ ಆಗತ್ತೆ ಸರ್. ಎಷ್ಟು ರೀ ಒಂದು ಎಕರೆಗೆ? 1 ಎಕರೆಗೆ 40,000 ರಿಂದ 50,000 ರೂಪಾಯಿ ಖರ್ಚು ಬರ್ತದೆ ಸರ್. ಈಗ ಪರಿಹಾರ ಎಷ್ಟು ಕೇಳ್ತೀರಿ ಸರ್? ಹಂಗೆ ನಾವು ಕೇಳಿರೋದು 1 ಲಕ್ಷ ಕೇಳೇವ್ರಿ. ಆದ್ರೆ 40,000 ರಿಂದ 50,000 ಮಿನಿಮಮ್ ಖರ್ಚು ಅಂತ ಬರ್ತದೆ ಸರ್. ಎಕರೆಗೆ 40 ಚೀಲ ಬರ್ಬೇಕಾದಂಥ ಭತ್ತ 4 ಚೀಲನೂ ಬರಲ್ಲ. ಅಂದ್ರೆ ನಾವೇನೀಗ ಕೊಯ್ಲನ್ನು ಮಷಿನ್ ತಂದು ಹಚ್ಚಿದ್ರೆ ಅದ್ರ ಖರ್ಚಿಗೂ 1 ಎಕರೆಗೆ 3,000 ರೂಪಾಯಿ ಖರ್ಚು ಬರ್ತೈತಿ ಮಷಿನ್ಗೆ. ಆ ಖರ್ಚಿಗೂ ಆಗೋದಿಲ್ಲ. ಈಗ ಸಂಪೂರ್ಣ ಎಲ್ಲ ನೆಲಕ್ಕೆ ಸುರಿದವು ಭತ್ತಗಳೆಲ್ಲ. ಅಂದರೆ ಹಿಂಗಾದ್ರೆ ಒಬ್ಬ ರೈತ 2 ಎಕರೆ 3 ಎಕರೆ ಭತ್ತ ಹಚ್ತಾನಂದ್ರೆ 1 ಲಕ್ಷ ರೂಪಾಯಿ ಸಾಲ ಕಾಯಂ ಇರ್ತೈತಿ ರೀ. 1,700 ರೂಪಾಯಿ ಪ್ಯಾಕೆಟ್ ಗೊಬ್ಬರ ಆಗೈತಿ. ನಮ್ಮ ಭತ್ತದ ರೇಟ್ 2,250 ರೂಪಾಯಿ ಐತಿ. ಒಂದು ಕಡೆಗೆ ಈ ಪ್ರಕೃತಿ ವಿಕೋಪ, ಮತ್ತೊಂದು ಕಡೆಗೆ ದರ ಭತ್ತ ನಾವು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ. ನಾವೇನು ರಾಸಾಯನಿಕ ಗೊಬ್ಬರಗಳು ಬೀಜ ಮತ್ತು ಇತರೆ ಗೊಬ್ಬರ ಏನು ಇವುಗಳ ರೇಟು ಗಗನಕ್ಕೇರವು. ಹಿಂಗಿದ್ಮೇಲೆ ರೈತರ ಪರಿಸ್ಥಿತಿ ಅಯ್ಯೋ, ರೈತ ಈ ನಾಣ್ಯಾಗ ಹುಟ್ಟಿದ್ದೇ ಭಾಳ ದೊಡ್ಡ, ರೈತನಾಗಿ ಹುಟ್ಟೋದೇ ಭಾಳ ದೊಡ್ಡ ತಪ್ಪು ಈ ದೇಶದಾಗ ಅನ್ನೋ ಲೆವೆಲ್ಗೆ ಅಷ್ಟು ಸಾಕಷ್ಟು ಮನಸ್ಥಿತಿ ಕೆಟ್ಟು ಹೋಗೈತಿ. ಅದ್ರ ಜೊತೆಗೆ ಅಡಿಕೆನೂ ಏನೋ ಯೋಗ್ಯಪ್ಪ ಅಂತ ಹೇಳಿ ಅಡಿಕೆ ಹಾಕಿದ್ರೆ ಅದು ಕೂಡ ಹರಳು 1 ಲಕ್ಷ ರೂಪಾಯಿ 1 ಎಕರೆಗೆ ಬರ್ತಕ್ಕಂಥದ್ದು 10,000 ರೂಪಾಯಿನೂ ಇಲ್ಲ. ಅಡಿಕೆನ 6 ವರ್ಷ ಹೆಂಗೆ ಜೋಪಾನ ಮಾಡಿರ್ತಾನೆ ರೈತ ಅಂದ್ರೆ ತನ್ನ ಮಗನ ಹೆಂಗೆ ಜೋಪಾನ ಅದಕ್ಕಿಂತ ಜಾಸ್ತಿ ಅಡಿಕೆ ಜೋಪಾನ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆದಂಥ ಏನು ಬೆಳೆದ್ರೂ ಕೂಡ ರೈತಾಗಿ ಈ ದೇಶ ರೈತಾಗಿ ಹುಟ್ಟಿದ್ದೇ ಭಾಳ ದೊಡ್ಡ ತಪ್ಪು. ನೀವು ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ, ಕೇಂದ್ರ ವಿಪತ್ತು ಪರಿಹಾರ NDA ಪರಿಹಾರ ಆಗಲಿ, ನಮ್ಮ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಇರಲಿ, ರಾಜ್ಯ ವಿಪತ್ತು ಪರಿಹಾರ ನಿಧಿ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡಲೇ ಸ್ಪಂದನೆ ಮಾಡಿ ಅದ್ರ ಜೊತೆಗೆ ನಮ್ಮ ತಾಲೂಕಿನ ಶಾಸಕರನ್ನು ಕೂಡ ಅವರಿಗೆ ಕೈ ಜೋಡಿಸಿ ಅತಿ ರೈತರ ಸಮಸ್ಯೆಯನ್ನು ಆದಷ್ಟು ಏನು ಹೇಳಿದ್ರಲ್ಲ ನಮ್ಮ ಸಂತೋಷ್ ಪಾಟೀಲ್ ಇಂಟ್ರಿಮ್ ಕಾಂಪನ್ಸೇಟ್ ಅಂದರೆ ಮಧ್ಯಂತರ ಪರಿಹಾರವಾಗಿರೋ 40,000 ರೂಪಾಯಿ ಎಕರೆಗೆ ಕೊಡಬೇಕು. ಈ ಮುಖಾಂತರ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ರೈತನ ಕೈಗೆ ರೈತ ಏನು ಹೊಲಕ್ಕೆ ಗಿಡಗಳಿಗೆ ವಿಷ ಹಾಕ್ತಾನಲ್ಲ, ತನ್ನ ಬಾಯಿಗೆ ವಿಷ ಹಾಕೊಂಡು ಸಾಯ ಅಂತ ಹೊತ್ಬಿಡ್ತೈತಿ. ಗಡಿಯಲ್ಲಿ ಹೆಂಗೆ ಸೈನ್ಯಕನು ಇಲ್ಲಿ ಅನ್ನ ಹಾಕಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿದ್ರಲ್ಲ, ಖಂಡಿತವಾಗಲೂ ಈಗ ಇತ್ತೀಚಿನ ಯಾವ ಅಧಿಕಾರಿಗಳಾಗಲಿ ಯಾವ ಶಾಸಕರಾಗಲಿ ಸಂಸದರು ಅರ್ಥ ಮಾಡ್ಕೊಳ್ತಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ಹೇಳಿ, ಪರಿಹಾರ ಅಂದ್ರೆ ಕೊಡ್ರಿ, ಇಲ್ಲದ್ರ ವಿಷಯದ ಬಾಟ್ಲಿಂದ್ರ ಕೊಟ್ಬಿಡ್ರಿ. ಸುಮ್ಮನೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡು ಕುಡ್ದತ್ಲ ಸತ್ತು ಹೋಗ್ಬಿಡ್ತಾರೆ. ದಯವಿಟ್ಟು ಪರಿಹಾರವನ್ನು ಕೊಟ್ಟು ರೈತರ ಬದುಕನ್ನು ಉಳಿಸ್ಬೇಕು, ರೈತರ ಜೀವ ಉಳಿಸ್ಬೇಕಂತ ಈ ಮುಖಾಂತರ ತಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ಆಗ್ರಹ ಮಾಡ್ತಾನೆ. 4ನೇ ತಾರೀಕಿಗೆ ಭಾರಿ ಮಳೆ ಹಾಗೂ ಆನೇಕಲ್ಲು ಮಳೆಯಿಂದ ಭಾಳಷ್ಟು ನಮ್ಗೆ 1,000 ಹೆಕ್ಟರ್ ಲಾಸ್ ಆಗಿದೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕು ಭಾಗದಲ್ಲಿ. ಹಾಗಾಗಿ ನಾವು ಇದಕ್ಕೆ ಅಧಿಕಾರಿಗಳ ತಂಡ ನೇಮಕ ಮಾಡ್ತೀವಿ. ಕೃಷಿ ಅಧಿಕಾರಿ, ತೋಟಗಾರಿಕೆ ಅಧಿಕಾರಿಗಳು ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ನೇಮಕ ಮಾಡಿಕೊಂಡು ಸಮೀಕ್ಷೆ ಮಾಡಿಸ್ತೀವಿ. ಹಿರೇಬಿದ್ರಿ ಭಾಗದಲ್ಲಿ ಸುಮಾರು ಒಂದು 500 ಹೆಕ್ಟರ್ ಹೆಕ್ಟರ್ಲಿ ಹೇಳ್ತೀವಿ. ಸೊ 1,000 ಹೆಕ್ಟರ್ ಹಾನಿಯಾಗಿದೆ. ಸೊ ಅದನ್ನು ವರದಿ ಮಾಡ್ಕೊಳಕ್ಕೆ ನಾವೆಲ್ಲ ಸಿಬ್ಬಂದಿಗಳಿಗೆ ಟೀಮ್ ಹಾಕಿ ಕಳಿಸ್ತೀನಿ. ಇಲ್ಲ ಅಡಿಕೆ ತೋಟನೂ ಭಾಳ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ವಿಸಿಟ್ ಮಾಡ್ತೀನಿ. ಸೊ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳನ್ನು ನಾವು ಇಮಿಡಿಯೇಟ್ಲಿ ಇದನ್ನು ಕೊಡ್ಸೋಕೆ ವ್ಯವಸ್ಥೆಗಳನ್ನು ಮಾಡಿಸ್ತೀವಿ. ಸರ್, ಈಗಾಗಲೇ ಅನ್ನದಾತರು 50,000ಕ್ಕೂ ಹೆಚ್ಚು ಪರಿಹಾರ ಬೇಕು ಅಂತಂದೇಳಿ ಪಟ್ಟು ಹಿಡಿದಿರ್ತಕ್ಕಂಥ. ಇಲ್ಲ, ಈಗ ಸರ್ಕಾರದ ನಾಮಿನೇಷನ್ಸ್ ಏನಿದ್ದಾವೆ ಅದರ ಪ್ರಕಾರ ನಾವು ಅದನ್ನು ಭೂಮಿ ಆ್ಯಪಲ್ಲಿ ಮತ್ತು ಪರಿಹಾರ ಆ್ಯಪ್ ಅಂತಿದೆ, ಪರಿಹಾರ ಆ್ಯಪದಲ್ಲಿ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ನಾವು ಕೈಯಿಂದ ನಾವು ಅಕೌಂಟಿಂದ ಚೆಕ್ಕಿಂದ ಕೊಡೋಂಗಿಲ್ಲ. ಅದು ಆ್ಯಪಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸರ್ಕಾರ ಅದಕ್ಕೆ ಪರಿಹಾರ ನಿಗದಿಪಡಿಸಿ ದುಡ್ಡನ್ನು ರಿಲೀಸ್ ಮಾಡ್ತದೆ. ಅವ್ರು ಡೈರೆಕ್ಟ್ ಅವ್ರ ಅಕೌಂಟಿಗೆ ಜಮಾ. ಆಲ್ಮೋಸ್ಟ್ ಆಲ್ 99% FID ಮಾಡ್ಕೊಂಡು ಮಾಡಿಲ್ಲ ಅಂದರೆ FID ಮಾಡ್ಕೋಬೇಕು ಅವ್ರ ಕೆಲಸ. ಅದು ಇವಾಗ ನಾನು ತಹಶೀಲ್ದಾರ್ ಆಗಿದ್ದು ರೈತ ಇದ್ದೀನಿ, ನಾನು FID ಮಾಡ್ಕೊಂಡಿದ್ದೀನಿ, ಅವರು FID ಮಾಡ್ಕೋಬೇಕು, ಎಲ್ಲರೂ FID ಮಾಡ್ಕೋಬೇಕು. ಎಲ್ಲ ಸರ್ಕಾರ ಪ್ರತಿಯೊಂದು ಕೂಡ FID ಮೂಲಕ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಹಾಗಾಗಿ ಅವ್ರು FID ಮಾಡ್ಕೊಳ್ಳೇಬೇಕು. ಥ್ಯಾಂಕ್ಸ್. ಇಲ್ಲರಿ, ಅವ್ರು FID ಮಾಡ್ಕೊಂಡು ಅವ್ರು FID ಮಾಡಿಸಿ ಮಾಡ್ತಾರೆ.